ಸಾರಿಗೆ ಬೇಕಾಗಿರೋ ಪದಾರ್ಥಗಳು: ಬೆಳ್ಳುಳ್ಳಿ ಒಂದು 7ರಿಂದ 8, ಕಡಲೆ ಒಂದು 3 ಚಮಚ, 3 ಟೇಬಲ್ ಸ್ಪೂನು, ಆಮೇಲೆ 1 ಸ್ಪೂನು ಮೆಂತ್ಯಕಾಳನ್ನ ಮತ್ತು ಅರ್ಧ ಸ್ಪೂನ್ ಕಡಲೆಬೇಳೆನ ನೀರಲ್ಲಿ ನೆನೆಸ್ಕೊಂಡಿದ್ದೀನಿ. ಆಮೇಲೆ ಒಂದು 2-3 ಸ್ಪೂನು ಒಣ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಗ್ಗರಣೆಗೆ ಸಾಸಿವೆ, ರುಬ್ಬೋದಕ್ಕೆ ಸ್ವಲ್ಪ ಜೀರಿಗೆ, ಆಮೇಲೆ ಗರಂ ಮಸಾಲ, ಅರಶಿನ, ಉಪ್ಪು, ರುಚಿಗೆ ತಕ್ಕಷ್ಟು ಖಾರ, ರುಚಿಗೆ ತಕ್ಕಷ್ಟು ಒಗ್ಗರಣೆ ಎಣ್ಣೆ, ಆಮೇಲೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಕರಿಬೇವು ಮತ್ತು ಹುಣಸೆ. ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಅದಕ್ಕೆ ಕೊಬ್ಬರಿ ಹಾಕಿ, ನಂತರ ನೆನೆಸಿರೋ ಮೆಂತ್ಯಕಾಳು ಮತ್ತು ಕಡಲೆಬೇಳೆನ ಹಾಕಿಬಿಡಿ ಅದರೊಳಗಡೆ. ಅದಾದಮೇಲೆ ಉರಿಗಡ್ಲೆನ ಹಾಕಿ, ನಂತರ ಇದು ಬೆಳ್ಳುಳ್ಳಿ ಹೆಸರುಗಳನ್ನ ಒಂದು 5ರಿಂದ 6 ಹಾಕಿದರೆ ಸಾಕು ಅನಿಸುತ್ತೆ. ಆಮೇಲೆ ಇದಕ್ಕೆ ಇದು ಗರಂ ಮಸಾಲ ಹಾಕ್ರಿ ಒಂದು. ನೆಕ್ಸ್ಟ್ ಖಾರ ಪುಡಿ ಹಾಕಿ, ಇಲ್ಲಿ 1-2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ನಾನು ಖಾರ ಪುಡಿನ. ಆಮೇಲೆ 1 ಟೇಬಲ್ ಸ್ಪೂನು ಉಪ್ಪು ಹಾಕಿದ್ದೀನಿ, ನಿಮ್ಮ ಅನುಕೂಲ. ಉಪ್ಪು ಸ್ವಲ್ಪ ಕೆಲವ್ರು ಕಮ್ಮಿ ತಿಂತಾರೆ, ಕೆಲವ್ರು ಜಾಸ್ತಿ ತಿಂತಾರೆ. ಅದಾದಮೇಲೆ ಜೀರಿಗೆ ಹಾಕ್ತಿದ್ದೀನಿ. ಇಲ್ಲಿ ಜೀರಿಗೆ ಹಾಕ್ಕೊಂಡೆ. ಇದು ಒಳ್ಳೆ ಟೇಸ್ಟ್ ಬರೋದೇ ಜೀರಿಗೆಯಿಂದ ಈ ಸಾಂಬಾರು. ಇದಕ್ಕೆ ಎಂತ ಯೂಸ್ ಮಾಡಲ್ಲ ನಾವು, ಮಸಾಲ ಪೌಡರ್ ಎಲ್ಲ ಹಾಕೋದಿಲ್ವಲ್ಲ. ನೆಕ್ಸ್ಟು ಕೊತ್ತಂಬರಿ, ಆಮೇಲೆ ಕರಿಬೇವನ್ನ ಹಾಕಿ. ಇದು ತುಂಬ ಒಳ್ಳೆಯದು ಸಾಂಬಾರು, ಮೆಂತ್ಯ ಸಾಂಬಾರು. ಇದು ನಮ್ಮ ಅಮ್ಮ, ನಮ್ಮ ಅಜ್ಜಿ ಅವರೆಲ್ಲ ಬಾಣಂತನದಲ್ಲಿ ಕೊಡ್ತಿದ್ರು. ನೆಕ್ಸ್ಟ್ ಸಕ್ಕರೆ ಹಾಕ್ಕೊಂಡಿದ್ದೀನಿ, ಬೆಲ್ಲ ಹಾಕಿ ಬೇಕಿದ್ರೆ. ಆಮೇಲೆ ಇದಕ್ಕೆ ನೀರು ಹಾಕಿಬಿಟ್ಟು ನುಣ್ಣಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ನೆಕ್ಸ್ಟ್ ಒಂದು ಪಾತ್ರೆ ಇಡ್ತಾ ಇದ್ದೀನಿ. ಈ ಪಾತ್ರೆಗೆ ತುಪ್ಪ ಹಾಕ್ಬೋದು ಅಥವಾ ಎಣ್ಣೆನ ಹಾಕ್ಬೋದು. ಬಾಣ್ತೀರಿಗಾದರೆ ತುಪ್ಪ ಹಾಕಿ, ನಾರ್ಮಲ್ ಆದರೆ ಸ್ವಲ್ಪ ಎಣ್ಣೆ ಅರ್ಧ ತುಪ್ಪ ಹಾಕ್ಬೋದು ನೀವು. ನಾನಿಲ್ಲಿ ಸಾಂಬಾರು ಇದೆಯಲ್ಲ ಚಮಚ ಸೌಟು, ಅದರಲ್ಲಿ ಆಯಿಲ್ ಹಾಕ್ತಿದ್ದೀನಿ. ಅದಾದಮೇಲೆ ಸಾಸಿವೆ ಹಾಕಿದ್ದೀನಿ, ಜೀರಿಗೆ ಹಾಕ್ತಾಯಿದ್ದೀನಿ. ನಂತರ ಇದೆಲ್ಲ ಚಿಟಪಟ ಅಂತ ಚೆನ್ನಾಗೆ ಸಿಡ್ದಾದ ನಂತರ ಹಿಂಗೆ ಹಾಕ್ಬಿಡಿ. ಹಿಂಗಿದ್ರೆ ಅಡುಗೆ, ಹಿಂಗು ತೆಂಗು ಇದ್ದರೆ ಮಂಗನೂ ಅಡುಗೆ ಮಾಡುತ್ತೆ ಅಂತ ಗಾದೆ ಇಲ್ವಾ, ಆ ಥರ. ನೆಕ್ಸ್ಟು ಕರಿಬೇವು ಹಾಕಿದ ನಂತರ ಈರುಳ್ಳಿ ಹಾಕಿ. ಇದು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿಬಿಡಿ. ಅದಾದಮೇಲೆ ಇದು ಒಳ್ಳೆ ಮಿಕ್ಸ್ ಕೊಡಿ. ನಂತರ ಇದು ಚೆನ್ನಾಗೆ ಒಂದು ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಬಾಡಿಸಿ 1-2 ನಿಮಿಷ ಅಂತೂ ಬಾಡಿಸ್ಬೇಕು. ಅದಾದಮೇಲೆ ಅರಿಶಿನ ಪುಡಿ ಹಾಕ್ಬಿಡಿ. ನಂತರ ಒಳ್ಳೆ ಮಿಕ್ಸ್ ಕೊಡಿ ಚೆನ್ನಾಗೆ. ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ. ಚೆನ್ನಾಗೆ ಬಾಡಿಸಿ ನಂತರ ಇದಕ್ಕೆ ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಿಬಿಡಿ. ಆಮೇಲೆ ನಾನಿಲ್ಲಿ 4 ಜನಕ್ಕೆ ಮಾಡ್ತಾಯಿದ್ದೀನಿ. ಆದ್ದರಿಂದ ನಾನಿಲ್ಲಿ 1/4 ಲೀಟ್ರುಗಿನ ಸ್ವಲ್ಪ ಜಾಸ್ತಿ ನೀರು ಹಾಕಿದ್ದೀನಿ. ನೀವು ಕ್ವಾಂಟಿಟಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನ. ನಾನಿಲ್ಲಿ 4 ಜನಕ್ಕೆ ಮಾಡ್ತಿರೋದ್ರಿಂದ ನೀರಿಷ್ಟು ಹಾಕಿದ್ದೀನಿ. ನಂತರ ಹುಣಸೆ ಹುಳಿ ಹಾಕಿದ್ದೀನಿ. ಇದನ್ನು ತುಂಬ ಕುದಿಸ್ಬಾರ್ದು ಸಾಂಬಾರನ್ನ. 1-2 ನಿಮಿಷ ಚೆನ್ನಾಗಿ ಈ ಥರ ಕುದಿದ ನಂತರ ಕೊತ್ತಂಬರಿ ಸೊಪ್ಪು ಹಾಕಿ. ನೋಡಿ ಈ ಥರ ಚೆನ್ನಾಗಾಯಿತು. ಇದನ್ನ ಮುದ್ದೆ ಜೊತೆ ತುಂಬ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಬಿಸಿ ಬಿಸಿದು ಈ ಚಳಿಗಾಲದಲ್ಲಿ ತುಂಬ ರುಚಿ ಇರುತ್ತೆ, ಬೇಗನೂ ಆಗೋಗುತ್ತೆ. ಬಾಯ್.